ಯಜ್ಞತೆ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ವಸೂಲಾತಿ ದಂಧೆ. ಯಾವುದೇ ಲೈಸೆನ್ಸ್ ಇಲ್ಲದೆ ನಾಯಿ ಕೊಡೆಯ ಹಾಗೆ ಎದ್ದು ನಿಂತಿರುವ ಮೈಕ್ರೋ ಫೈನಾನ್ಸ್ಗಳು. ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ಜೆಡಿಎಸ್ ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಅವರು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಬಡವರಿಗೆ ಹಾಗೂ ಬಡ ರೈತರಿಗೆ ಕೇವಲ ಆಧಾರ್ ಕಾರ್ಡ್ ಅನ್ನ ಇಟ್ಟುಕೊಂಡು ಸಾಲವನ್ನ ಕೊಟ್ಟು ಕೇವಲ ಒಂದೆರಡು ದಿನ ಬಡ್ಡಿ ಸಾಲ ತುಂಬದೇ ಇದ್ರೆ ಅವರ ಮನೆಗೆ ಬಂದು ಕಿರುಕುಳ ಕೊಡೋದು ಹಾಗೂ ಊರಿನ ಜನರ ಎದುರು ಮಾನ ಮರ್ಯಾದೆಯನ್ನ ತೆಗೆಯೋದು ವಸೂಲಾತಿ ದಂಧೆಯಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನ ಮರ್ಯಾದೆಗೆ ಅಂಜಿ ಬಡ ರೈತರು ಊರು ಬಿಟ್ಟು ಹೋಗಿ ಮತ್ತು ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ಬಂದಿದ್ದು. ಈ ರೀತಿ ನಡೆದಿದ್ದೆ ಆದ್ರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, S1 TV ನ್ಯೂಸ್ ಕನ್ನಡ, ಹಾನಗಲ್. ಮೈಕ್ರೋ ಫೈನಾನ್ಸಿನ ಹಾವಳಿ ಜಾಸ್ತಿ ಆಗಿದೆ. ನಮ್ಮ ಹಾನಗಲ್ ತಾಲೂಕಿನ ಸಮಸ್ತ ಜನರನ್ನ ಆಧಾರ್ ಕಾರ್ಡ್ ಅನ್ನ ಪಡೆದುಕೊಂಡು ಅವರಿಗೆ ಸಾಲ ಕೊಡತಕ್ಕಂಥ ವ್ಯವಸ್ಥೆಯನ್ನ ಈ ಅನ್ಆಥರೈಸ್ಡ್ ಸಂಸ್ಥೆಗಳು, ಯಾವುದೇ ಲೈಸೆನ್ಸ್ ಇಲ್ಲವರಿಗೆ ಸರ್ಕಾರದಿಂದ ಅಂತ ಸಂಸ್ಥೆಗಳು ಬಂದು ಬೇಕಾಬಿಟ್ಟಿ ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಹಾನಗಲ್ ತಾಲೂಕಿನಲ್ಲಿ ಮಾಡಿ ನಮ್ಮ ರೈತರಿಗೆ ದುಡ್ಡನ್ನ ಆಧಾರ್ ಕಾರ್ಡ್ ಅನ್ನ ಆಸೆಯನ್ನು ಹಚ್ಚಿ ಅವರಿಗೆ ದುಡ್ಡನ್ನು ಕೊಡ್ತಾ ಆ ಸಾಲ ವಸೂಲಿಯನ್ನ ಒಂದು ಒಳ್ಳೆ ಪ್ರಕ್ರಿಯೆಯಲ್ಲಿ ಅವರು ಮಾಡ್ತಾ ಇಲ್ಲ. ಒಂದು ಕಂತು ದುಡ್ಡನ್ನ ಕಟ್ಟೋದು ಲೇಟ್ ಆದ್ರೆ ಅವ್ರ ಮನೆಗೆ ಹೋಗಿ ಕುಂದ್ರೋದು, ಅವ್ರಿಗೆ ಕೆಲಸ ಮಾಡ್ತಕ್ಕಂಥ ಜಾಗಕ್ಕೆ ಹೋಗಿ ಕುಂದಿ ಅವ್ರಿಗೆ ನಿಲ್ಲಿಸೋದು, ಸಾರ್ವಜನಿಕ ಮಧ್ಯೆ ಕೂಡ ಅವ್ರನ್ನ ಕರೆದು ಅವಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಮನೆಗೆ ಹೋಗಿ ಕುಂತ್ರೆ ತಾಸುಗಟ್ಟಲೆ ಎದ್ದು ಬರದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಹಾನಗಲ್ ತಾಲೂಕಿನಲ್ಲಿ ಸಮಸ್ತ ನನ್ನ ಎಲ್ಲ ಅಧಿಕಾರಿ ವರ್ಗದವ್ರನ್ನ ಕೇಳ್ತಕ್ಕಂಥದ್ದು ಇಷ್ಟೇ, ಹಾನಗಲ್ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸಿನ ಈ ವಸೂಲಾತಿ ದಂಧೆ ನಿಲ್ಲಬೇಕು. ಹಾನಗಲ್ ತಾಲೂಕಿನ ಮೈಕ್ರೋ ಫೈನಾನ್ಸಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನನ್ನ ಫಲಾನುಭವಿಗಳಿಗೆ ಏನಾದರೂ ಸಮಸ್ಯೆ ಆದ್ರೆ, ಅವರ ಜೀವಕ್ಕೆ ಏನಾದರೂ ಅಪಾಯ ಆದ್ರೆ, ಅವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸರ್ಕಾರವೇ ಕಾರಣ ಆಗಿರ್ತದೆ. ಆ ಸಂಬಂಧಪಟ್ಟ ಸಂಸ್ಥೆ, ಸಾಲ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಕಾರಣ ಆಗಿರ್ತಕ್ಕಂಥ ಸಂದೇಶವನ್ನ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಕೊಡ್ತಾ ಇದ್ದೇವೆ. ಒಂದು ವೇಳೆ ಈ 2 ದಿನದ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಾಲ ವಸೂಲಾತಿಯನ್ನು ಮಾಡಬೇಡ್ರಿ, ಯಾರಿಗೂ ಕಿರುಕುಳ ಕೊಡಬೇಡ್ರಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟರು ಕೂಡ ಮುಖ್ಯಮಂತ್ರಿಯವರ ಜಿಲ್ಲೆಯಲ್ಲಿ ನಂಜನಗೂಡ ತಾಲೂಕಿನಲ್ಲಿ ಸುಜಾತ ಅಂತಕ್ಕಂಥ ಮಹಿಳೆ ಇವತ್ತು ಬೆಳಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಇತಿಹಾಸ. ಅದೇ ರೀತಿಯಾಗಿ ನಮ್ಮ ಹಾನಗಲ್ ತಾಲೂಕಿನ ಕೊಪ್ಪರ್ಸಿಕೊಪ್ಪ ಗ್ರಾಮದ ಒಬ್ಬ ಮಹಿಳೆ ಮನೆ ಬಿಟ್ಟು ಬಂದಿರತಕ್ಕಂಥದ್ದು ನಮ್ಮೆಲ್ಲ ತಾಲೂಕಿನ ಒಂದು ವ್ಯವಸ್ಥೆ ಆಗಿದೆ. ಹಾಗಾಗಿ ಇನ್ನು ಮುಂದೆ ಏನಾದರೂ ನನ್ನ ತಾಲೂಕಿನ ಸಮಸ್ತ ರೈತ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಏನಾದರೂ ಸಾಲ ವಸೂಲಾತಿಯಲ್ಲಿ ನೀವೇನಾದ್ರು ಜೋರು ಮಾಡಿದ್ರೆ, ಮನೆಗೆ ಹೋಗಿ ಕೂಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ, ದಾರಿಯಲ್ಲಿ ಅಡ್ಡ ಹಾಕಿ ಮಾತಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ, ನಿಂದನೆಯನ್ನ ಮಾಡಿದ ಕರೆ ಆದ್ರೆ ನಿಮ್ಮನ್ನ ನಿಜವಾಗ್ಲೂ ಹಾನಗಲ್ ತಾಲೂಕಿನಲ್ಲಿ ಕಟ್ಟಿ ಹಾಕಿ ಹೊಡಿತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವ್ರನ್ನ ಪೊಲೀಸ್ ವಶಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಜೆಡಿಎಸ್ ಪಕ್ಷ ಹಾನಗಲ್ ತಾಲೂಕಿನಲ್ಲಿ ಮಾಡ್ತದೆ. ಹಾಗಾಗಿ ಹಾನಗಲ್ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ, ಶಾಸಕರ ಗಮನಕ್ಕೆ ತರೋದು ಇಷ್ಟೇ, ನನ್ನ ಹಾನಗಲ್ ತಾಲೂಕಿನ ರೈತರನ್ನ ರಕ್ಷಣೆ ಮಾಡಬೇಕು, ನನ್ನ ಅಕ್ಕ ತಂಗಿಯರನ್ನ ರಕ್ಷಣೆ ಮಾಡಬೇಕು, ಅವರಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗದೆ ರೀತಿಯಲ್ಲಿ ತಾವು ನೋಡಿಕೊಡ್ಬೇಕು ಅಂತಕ್ಕಂಥ ಒಂದು ವಿಚಾರಧಾರೆಯನ್ನ ಜೆಡಿಎಸ್ ಪಕ್ಷದ ವತಿಯಿಂದ ತಿಳಿಸ್ತೇವೆ. ಇದು ನಮ್ಮ ಜೆಡಿಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ, ದೇವೇಗೌಡರ ಸಾಹೇಬರ ಆದೇಶ ಕೂಡ ಆಗಿದೆ. ಹಾಗಾಗಿ ಎಲ್ಲರೂ ರೈತರನ್ನ, ನನ್ನ ರೈತ ಅಕ್ಕ ತಂಗಿಯರನ್ನ, ನಮ್ಮ ಸರ್ವೇ ಸಾಮಾನ್ಯ ಜನರನ್ನ ಗೌರವಿಸ್ತಕ್ಕಂಥ ವ್ಯವಸ್ಥೆ ಹಾನಗಲ್ ತಾಲೂಕಿನಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಜೆಡಿಎಸ್ ಪಕ್ಷದ ಹಕ್ಕು ಒತ್ತಾಯ ಆಗಿದೆ.